ಸೊ ಇನ್ನು ಮನೋರಂಜನ್ ಮಾಸ್ಟರ್ ಮೈಂಡ್ ಅನ್ನೋದು ಈಗ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ. ದಾಳಿಯ ಮಾಸ್ಟರ್ ಮೈಂಡ್ ಈ ಮನೋರಂಜನ್, ಎಲ್ಲರನ್ನೂ ಗುಂಪುಗೂಡಿಸಿದ್ದೇ ಈ ಮನೋರಂಜನ್ ಅಂತೆ. ಹೇಗೆ? ಕಳೆದ ವರ್ಷ ನೀಲಂ ಅವರ ಊರಿಗೆ ಹೋಗಿರ್ತಾನೆ, ಅದೇ ಹರಿಯಾಣದಲ್ಲಿದ್ದಾರಲ್ಲ ಅವರು. ಅವರ ಊರಿಗೆ ಭೇಟಿಯನ್ನ ಕೊಟ್ಟು ತನ್ನ ಗ್ರೂಪ್ಗೆ ಅವನು ಸೇರಿಸಿಕೊಂಡಿರ್ತಾನೆ. ನೀಲಂ ಕೌರ್ ಯಾರಿದ್ದಾರೆ ಅವರು. ಮನೋರಂಜನ್ ಇದ್ದಿದ್ದು ನಕ್ಸಲ್ ಶೈಲಿಯ ಹೋರಾಟ ಒಂದೊಂದು ರೀತಿಯಾಗಿ. ಸೊ ಮೇಲ್ನೋಟಕ್ಕೆ ಅರ್ಬನ್ ನಕ್ಸಲ್ ಮಾದರಿಯಲ್ಲಿ ಇವರು ಹೋರಾಟವನ್ನ ಮಾಡ್ತಾ ಇದ್ದಿದ್ದು. ಮನೋರಂಜನ್ ತನ್ನ ಮೊಬೈಲ್ ನಂಬರ್ ಹಾಗೂ ಸಾಮಾಜಿಕ ಜಾಲತಾಣದ ಡೀಟೇಲ್ಸ್ ಅನ್ನ ಬೇರೆಯವರಿಗೆ ಕೊಡ್ತಾ ಇರಲಿಲ್ವಂತೆ. ಸೊ ಅದರ ಉದ್ದೇಶ ಏನು? ಗೌಪ್ಯವಾಗಿ ಇಟ್ಟಿದ್ದು. ನನಗಿದೆಲ್ಲದಕ್ಕಿಂತಲೂ ಅತ್ಯಂತ ಮೂಲ ಕಾಣಿಸ್ಕೊಳ್ಳುವಂಥದ್ದು, ಅವನು ಯಾವ ಕೆಲಸನೂ ಮಾಡ್ತಾ ಇರಲಿಲ್ಲ. ಇಂಜಿನಿಯರಿಂಗ್ ಡ್ರಾಪ್ಔಟ್ 2009 ಅನ್ನೋದಾದರೆ ಅಲ್ಲಿಂದ ಇಲ್ಲಿಯವರೆಗೂ ಅವನಿಗೆ ಫಂಡ್ ಎಲ್ಲಿಂದ ಬರ್ತಾ ಇತ್ತು, ದುಡ್ಡು ಎಲ್ಲಿ ಬರ್ತಾ ಇತ್ತು, ಡೆಲ್ಲಿಗೆ ಓಡಾಡೋಕ್ಕೆ ಅವನಿಗೆ ದುಡ್ಡು ಎಲ್ಲಿರ್ತಿತ್ತು, ಇದು ಯಾರು ಕೊಡ್ತಾ ಇದ್ರು, ಇದರ ಮೂಲವನ್ನು ಹುಡುಕಿದ್ರೆ ಒಂದಿಷ್ಟು ಸಿಗಬಹುದು ಅಂತ ಕಾಣಿಸುತ್ತೆ. ಓಕೆ, ನನ್ನ ಸಹೋದ್ಯೋಗಿ ಈಗ KP ನಾಗರಾಜ್ ನನ್ನೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. KP ನಾಗರಾಜ್, ಮಾಸ್ಟರ್ ಮೈಂಡ್ ಮನೋರಂಜನ್ ಅನ್ನುವಂಥದ್ದು ಮೇಲ್ನೋಟಕ್ಕೆ ಈಗ ಪ್ರಾಥಮಿಕವಾಗಿ ಸಿಗ್ತಾ ಇದೆ. ಹೇಗೆ ಸಾಧ್ಯ ಆಗುತ್ತೆ ಒಬ್ಬ ವ್ಯಕ್ತಿಗೆ? ಇಂಜಿನಿಯರಿಂಗ್ ಅನ್ನ ಫಸ್ಟ್ ಇಯರ್ ಅಷ್ಟೇ ಮುಗಿಸ್ತಾನೆ, ಆಮೇಲೆ ಡ್ರಾಪ್ ಔಟ್ ಆಗ್ತಾನೆ, ಅದಾದ ನಂತರ ಈ ಲಿಂಕ್ಗಳು ಬೆಳೆಯಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಯಾವುದಾದ್ರೂ ಒಂದು ಸಂಘಟನೆಯ ಲೀಡರು ಮಾರ್ಗದರ್ಶಕ ಆಗಿದ್ದೇನೆ ಈ ರೀತಿಯಾಗಿ ಮಾಡಕ್ ಸಾಧ್ಯ ಇದೆಯಾ? ಅರುಣ್, ಈಗ ತಾನೇ ಸಿಗ್ತಾ ಇರುವಂತಹ ಉನ್ನತ ಪೊಲೀಸ್ನ ಮಾಹಿತಿಗಳ ಪ್ರಕಾರವಾಗಿ ಮನೋರಂಜನ್ಗೆ ಒಂದು ಟೀಮನ್ನು ಕಟ್ಟೋದಕ್ಕೆ ಯಾವುದೋ ಒಂದು ಗ್ರೂಪ್ ದೊಡ್ಡ ಮಟ್ಟದಲ್ಲಿ ನಿರ್ದೇಶನ ಮಾಡಿದೆ ಅನ್ನುವಂತಹ ಮಾಹಿತಿಗಳು ಈಗ ಪೊಲೀಸ್ ಮೂಲಕವಾಗಿ ಲಭ್ಯವಾಗ್ತಾ ಇರುವಂಥದ್ದು. ಈ ಕಾರಣಕ್ಕೋಸ್ಕರವಾಗಿಯೇ ಅರುಣ್, ಕಾನೂನು ಬಾಹಿರ ಚಟುವಟಿಕೆ ತಡೆ ಕಾಯ್ದೆ ಅಡಿಯಲ್ಲಿ ಈ ಒಂದು ಪ್ರಕರಣದ ತನಿಖೆಯು ಕೂಡ ಶುರುವಾಗ್ತಾ ಇರುವಂಥದ್ದು. ಪೊಲೀಸ್ ಮೂಲಗಳ ಪ್ರಕಾರವಾಗಿ ಮನೋರಂಜನ್ಗೆ ಈ ಥರದ ಒಂದು ಟೀಮ್ ಕಟ್ಟಬೇಕು, ಈ ಥರದ ಒಂದು ಕಾರ್ಯ ಮಾಡುವಂತಹ ಉದ್ದೇಶದಿಂದ ಇಂಥದ್ದೊಂದು ಟೀಮ್ನ ನೀನೇ ಕಟ್ಟಬೇಕು ಅನ್ನುವಂಥದ್ದನ್ನು ಯಾರೋ ಒಬ್ಬರು ಇನಿಷಿಯೇಟ್ ಮಾಡಿದ್ದಾರೆ, ಯಾವುದೋ ಒಂದು ತಂಡ ಇನಿಷಿಯೇಟ್ ಮಾಡಿದೆ ಅನ್ನುವಂತಹ ಮಾಹಿತಿಗಳು ಈಗ ಪೊಲೀಸವರಿಗೆ ತನಿಖೆಯ ಮೂಲಕವಾಗಿ ಲಭ್ಯವಾಗ್ತಾ ಇದ್ದಾವೆ. ಅಲ್ಲಿಗೆ ಟೀಮನ್ನು ಕಟ್ಟಿರುವಂಥದ್ದು ಮನೋರಂಜನೆ ಮತ್ತು ಆದರೆ ಈ ಒಟ್ಟಾರೆ ದಾಳಿಯ ರೂಪುರೇಷೆಯನ್ನು ಮಾಡಿರುವಂಥವರು ಬೇರೆಯವರು. ಅವರು ಮಾಡಿರುವಂತಹ ರೂಪುರೇಷೆಗಳನ್ನು ಇವನು ಅದನ್ನು ಎಸ್ಟಾಬ್ಲಿಷ್ ಮಾಡಿರುವಂತಹದ್ದು ಮನೋರಂಜನ್ ಮಾತ್ರ ಅನ್ನುವಂಥದ್ದು. ಅಲ್ಲಿಗೆ ಇದರ ಹಿಂದೆ ಒಂದು ದೊಡ್ಡ ಮಟ್ಟದ ಒಂದು ಸಂಘಟನೆ ಕೆಲಸ ಮಾಡ್ತಾ ಇದೆ, ಕೆಲಸ ಮಾಡಿರುವಂತಹದ್ದು ಆರಂಭಿಕವಾದಂಥ ತನಿಖೆಗಳ ಮೂಲಕವಾಗಿ ಸ್ಪಷ್ಟವಾಗ್ತದೆ. ನೀವು ಕಳೆದ 10 ಗಂಟೆ ಬುಲೆಟಿನಲ್ಲೂ ಕೂಡ ಕೇಳ್ತಾ ಇದ್ರಿ, ಆರ್ಥಿಕ ಮೂಲ ಬಹಳ ಇಂಪಾರ್ಟೆಂಟು ಅನ್ನುವಂಥದ್ದು. ಹಾಗಾಗಿ ಈಗ ಸಿಗ್ತಾ ಇರುವಂಥದ್ದು ಒಂದು ಲಿಂಕ್, ನಾನು ನಿಮ್ಗೆ ಆಗಲೇ ಹೇಳ್ತಾ ಇದ್ದೆ, ಒಂದೆರಡು ಲಿಂಕ್ಗಳು ಇದಕ್ಕೆ ದಾಟಿಬಿಟ್ರೆ ಅರುಣ್ ಭಾಳ ಈಸಿ ಈ ಕೇಸನ್ನ ಸಾಲ್ವ್ ಮಾಡುವಂಥದ್ದು. ಹಾಗಾಗಿ ಈಗ ಸಿಗ್ತಾ ಇರುವಂಥ ಮಾಹಿತಿಗಳ ಪ್ರಕಾರವಾಗಿ ಮನೋರಂಜನ್ನ ಹಿಂದೆ ಒಂದು ಟೀಮ್ ಕೆಲಸ ಮಾಡ್ತಾ ಇದೆ. ಆ ಟೀಮ್ನ ನಿರ್ದೇಶನದ ಅಂತೆ ಅವರು ಯಾವ ಕ್ರೈಟೀರಿಯಾಗಳ ಹೇಳಿದಾರೋ ಆ ಕ್ರೈಟೀರಿಯಾದ ರೀತಿಯಲ್ಲಿ ತನ್ನ ತಂಡದ ಸದಸ್ಯರನ್ನು ಮನೋರಂಜನ್ ರೆಡಿ ಮಾಡ್ಕೊಂಡಿದ್ದ. ಹೀಗಾಗಿನೇ ಕಳೆದ ವರ್ಷ ನೀಲಂ ಮೂರನೇ ಆರೋಪಿ ಏನಿದ್ದಾಳೆ ಅವರ ಊರಿಗೂ ಕೂಡ ಹೋಗಿ ಇವನು ಅಲ್ಲಿಯ ಆಕೆ ಬ್ಯಾಕ್ಗ್ರೌಂಡನ್ನು ಕೂಡ ಚೆಕ್ ಮಾಡಿ ತದನಂತರದಲ್ಲಿ ತನ್ನ ಟೀಮ್ಗೆ ಜಾಯಿನ್ ಮಾಡ್ಕೊಂಡಿರುವಂಥದ್ದು. ಇದೇ ರೀತಿಯಾಗಿ ಶರ್ಮಾ ವಿಚಾರದಲ್ಲೂ ಕೂಡ ಇವನು ಅವರ ಬ್ಯಾಕ್ಗ್ರೌಂಡ್ಗಳೆಲ್ಲದೂ ಕೂಡ ಚೆಕ್ ಮಾಡಿ ತದನಂತರದಲ್ಲಿ ಆ ಟೀಮನ್ನು ಕಟ್ಟಿರುವಂಥದ್ದು. ಯಾರ ನಿರ್ದೇಶನ ಯಾವ ರೀತಿಯಾಗಿದೆಯೋ ಅದರ ನಿರ್ದೇಶನಂತೆ ಇವನ ಟೀಮನ್ನು ಕಟ್ಟಿ ಅವರು ಕೊಟ್ಟಂತಹ ರೂಪುರೇಷೆ ಏನಿದೆ ಅದನ್ನು ಈ ಮೂಲಕವಾಗಿ ಎಸ್ಟಾಬ್ಲಿಷ್ ಮಾಡಿದ್ದಾನೆ ಅನ್ನುವಂಥದ್ದು ಈಗ ಸದ್ಯಕ್ಕೆ ಸಿಗ್ತಾ ಇರುವಂತಹ ಉನ್ನತ ಪೊಲೀಸ್ ಮೂಲಗಳ ಮಾಹಿತಿ. ಅರುಣ್. ಓಕೆ, KP ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಸೊ ಇದು ಒಂದು ಕಡೆಗೆ ಮನೋರಂಜನ್ ಕಥೆ.